ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ವಾಕ್ಸಮರ ಜೋರಾಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆ ಕುರಿತ ನಿಲುವಳಿ ಸೂಚನೆಗೆ ಅವಕಾಶ ಕೇಳಿ ಅಶೋಕ್ ಅವರು ಮನವಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತ ನಿಲುವಳಿ ಸೂಚನೆ ಮಂಡನೆ ಮಾಡೋದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂತೆ ಅಶೋಕ್ ಅವರು ಮನವಿ ಮಾಡಿದ್ದಾರೆ. ಆದರೆ ಅವಕಾಶ ಕೊಡಬಾರದು ಅಂತ ಕಾಂಗ್ರೆಸ್ ನಾಯಕರೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಸುನಿಲ್ ಕುಮಾರ್ ನಡುವೆ ವಾಕ್ ಸಮರ ನಡೆದಿದೆ. ಸರ್ಕಾರ ಅವರಿಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ಕರ್ನಾಟಕದ ರೈತರ ಬಗ್ಗೆ ಕೇಳಕ್ಕೆ ಇಷ್ಟ ಇಲ್ಲ. ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬಗೆಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ಬುದಿಗೊತ್ತಿ ತಗೊಳ್ಳೋದಕ್ಕೆಲ್ಲ ಅವಕಾಶ ಇವರು ಏನು ಯಾವ ವಿಚಾರಕ್ಕೆ ಇವರು ಗಲಾಟೆ ಮಾಡ್ತಾ ಇದ್ದಾರೆ? ನಿಲುವಳಿ ಸೂಚನೆಗೆ ಅವಕಾಶ ಕೊಡಿ ಅಂತ ಅಶೋಕ್, ನಿಲುವಳಿ ಸೂಚನೆಗೆ ಅವಕಾಶ ಕೊಡಬಾರ್ದು ಅಂತ ಕಾಂಗ್ರೆಸ್ನವರು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಅವರೆಲ್ಲ ಮಾತನಾಡ್ತಾ ಇದ್ದಾರೆ. ಈ ಕಡೆ ವಿರೋಧ ಪಕ್ಷದ ನಾಯಕ ಅಶೋಕ್ ಮತ್ತು ಸುನಿಲ್ ಕುಮಾರ್ ಇವರುಗಳು. ಬಟ್ ಸದನದಲ್ಲಿ ಹಾಜರಾತಿನೇ ತುಂಬ ಕಡಿಮೆ ಇದೆ. ಬೆಳಗ್ಗೆನೇ ಹಾಜರಾತಿನೇ ಇಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತುಂಬ ಕಡಿಮೆ ಇದೆ. ಆಡಳಿತ ಪಕ್ಷದವರು ಕಡಿಮೆ ಇದೆ, ವಿರೋಧ ಪಕ್ಷದವರಲ್ಲೂ ಕಡಿಮೆ ಇದೆ.